ಎಲ್ಲರಿಗೂ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು 2024ರ ಮೊದಲ ಅಮಾವಾಸ್ಯೆ. ಇಂದು ಪಿತೃಪೂಜೆಗೆ ವಿಶೇಷವಾದ ಈ ದಿನದಂದು ನಾವು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು ಎಂದು ತಿಳಿಯೋಣ. ಈ ದಿನ ಶಿವ ಮತ್ತು ವಿಷ್ಣುವಿನ ಪೂಜೆಯನ್ನು ಮಾಡಬೇಕು. ಹಿಂದೂ ಧಾರ್ಮಿಕ ಗ್ರಂಥಗಳಲ್ಲಿ ಅಮಾವಾಸ್ಯೆ ದಿನದಂದು ಉಪವಾಸವನ್ನು ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಈ ದಿನ ಬೆಳಗ್ಗೆ ಎದ್ದ ನಂತರ ಸ್ನಾನವನ್ನು ಮಾಡಿ ಶುದ್ಧರಾಗಿ ನಂತರ ಶಿವ ಮತ್ತು ವಿಷ್ಣುವನ್ನು ಪೂಜಿಸಬೇಕು. ಇನ್ನು ಅರಳಿ ಮರದ ಕೆಳಗೆ ದೀಪವನ್ನು ಹಚ್ಚಬೇಕು. ಅಮಾವಾಸ್ಯೆಯ ದಿನದಂದು ಅರಳಿ ಮರದ ಬಳಿ ಅಥವಾ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನು ಬೆಳಗಿಸುವುದು ಕೂಡ ತುಂಬ ಮಂಗಳಕರವೆಂದು ಪರಿಗಣಿಸಲಾಗಿದೆ. ಈ ದಿನ ಹಸುವಿಗೆ 5 ಬಗೆಯ ಹಣ್ಣುಗಳನ್ನು ತಿನ್ನಲು ನೀಡಿ. ಹೀಗೆ ಮಾಡುವುದರಿಂದ ಕುಟುಂಬದಲ್ಲಿ ಶಾಂತಿ, ಸೌಹಾರ್ದತೆ ನೆಲೆಸುತ್ತದೆ. ಇನ್ನು ಶನಿ ದೋಷದಿಂದ ಮುಕ್ತಿಗಾಗಿ ನೀವು ಹೀಗೆ ಮಾಡಿ. ಮಾರ್ಗಶಿರ ಅಮಾವಾಸ್ಯೆಯ ದಿನದಂದು ಶನಿದೇವನ ದುಷ್ಟ ಪರಿಣಾಮಗಳು ತೊಡೆದುಹಾಕಲು ಅಥವಾ ಶನಿ ದೋಷ, ಸಾಡೆ ಸಾತಿಯಂತಹ ಶನಿಯ ಕೆಟ್ಟ ದೃಷ್ಟಿಯನ್ನು ತೊಡೆದುಹಾಕಲು ಶನಿದೇವನ ದೇವಸ್ಥಾನದಲ್ಲಿ ಸಾಸಿವೆ ಎಣ್ಣೆ, ಕಪ್ಪು ಉದ್ದಿನ ಬೇಳೆ, ಕಬ್ಬಿಣ ತುಂಡು, ಕಪ್ಪು ಬಟ್ಟೆ ಮತ್ತು ನೀಲಿ ಹೂಗಳನ್ನು ಅರ್ಪಿಸಿ ಹಾಗೆಯೇ ಶನಿ ಮಂತ್ರಗಳನ್ನು ಪಠಿಸಬೇಕು. ಸಾಧ್ಯವಾದರೆ ಮೀನುಗಳಿಗೆ ಇದನ್ನು ನೀಡಿ. ಅಮಾವಾಸ್ಯೆಯ ತಿಥಿಯಂದು ಮೀನುಗಳಿಗೆ ಹಿಟ್ಟಿನ ಉಂಡೆಗಳನ್ನು ತಿನ್ನಲು ನೀಡುವುದು ಕೂಡ ಅತ್ಯಂತ ಮಂಗಳಕರವಾಗಿರುತ್ತದೆ. ನಂಬಿಕೆಯ ಪ್ರಕಾರ ಇದನ್ನು ಮಾಡುವುದರಿಂದ ಹಣಕಾಸಿಗೆ ಸಂಬಂಧಿಸಿದ ಎಲ್ಲ ರೀತಿಯ ಸಮಸ್ಯೆಗಳು ದೂರವಾಗುತ್ತದೆ. ಇದರೊಂದಿಗೆ ನೀವು ಅಮಾವಾಸ್ಯೆಯ ದಿನದಂದು ನಿಮ್ಮ ಪೂರ್ವಜರಿಗೆ ನೈವೇದ್ಯವನ್ನು ಅರ್ಪಿಸಿ ಮತ್ತು ಅವರ ಆಶೀರ್ವಾದವನ್ನು ಕೂಡ ಪಡೆಯಿರಿ. ಇವುಗಳನ್ನು ಕೀಳದಿರಿ. ಹೌದು, ಇವತ್ತಿನ ದಿನ ಒಂದು ಅಮಾವಾಸ್ಯೆಯ ದಿನ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಅಮಾವಾಸ್ಯೆಯ ದಿನದಂದು ಶುಭ ಕಾರ್ಯಗಳನ್ನು ಮಾಡುವುದನ್ನು ನಿಷೇಧಿಸಲಾಗಿದೆ. ಈ ದಿನ ನೀವು ತುಳಸಿ ಎಲೆಗಳನ್ನು ಅಥವಾ ಬಿಲ್ವ ಎಲೆಗಳನ್ನು ಕೀಳಬಾರದು ಎಂದು ಶಾಸ್ತ್ರವು ತಿಳಿಸುತ್ತದೆ. ಇನ್ನು ಇವುಗಳನ್ನು ಸೇವಿಸದಿರಿ. ಹೌದು, ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ದಿನ ಮಾಂಸ, ಮೀನು, ಮೊಟ್ಟೆ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯಂತಹ ತಾಮಸಿಕ ಆಹಾರವನ್ನು ಸೇವಿಸಬಾರದು. ಕೆಲವು ನಂಬಿಕೆಗಳ ಪ್ರಕಾರ ಈ ದಿನದಂದು ಒಬ್ಬರು ದೀರ್ಘ ಪ್ರಯಾಣವನ್ನು ತಪ್ಪಿಸಬೇಕು. ನೀವು ಮನೆಯಿಂದ ಹೊರಗೆ ಹೋಗಬೇಕಾದರೆ ಚಂದ್ರಗಾಯತ್ರಿ ಮಂತ್ರವನ್ನು ಪಠಿಸಿದ ನಂತರವೇ ಮನೆಯಿಂದ ಹೊರಗೆ ಹೋಗಬೇಕು. ಗಾಯತ್ರಿ ಮಂತ್ರ ಹೀಗಿದೆ: ಓಂ ಕ್ಷೀರಪುತ್ರಾಯ ವಿದ್ಮಹೇ ಅಮೃತತತ್ವಾಯ ಧೀಮಹಿ ತನ್ನೋ ಸೋಮಃ ಪ್ರಚೋದಯಾತ್. ಸಾಧ್ಯವಾದರೆ ಇದನ್ನು ಪಠಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.